ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ನಂಗೆ ಭಾಳ ಅಂದ್ರೆ ಭಾಳ ಸ್ಪೆಷಲ್. ಯಾಕಂದ್ರೆ ನೀವೀಗ ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಿ. ಇವತ್ತು ರಾಯರದ ಮಠಕ್ಕೆ ಹೊಂಟಿದ್ದೆ ನಾನು. ಮಧ್ಯಾರಾಧನದ ಲೈಟ್ ಮ್ಯೂಸಿಕ್ ಅಂದರೆ ಸುಗಮ್ ಸಂಗೀತದ ಪ್ರೋಗ್ರಾಮ್ ಐತಿ. ಹೀಗಾಗಿ ಬಳ್ಳಾರಿಯಿಂದ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲಿಂದ ಹೊರಟಿದ್ದೆ 9:30ಗೆ. ನನಗೆ ಈ ಫ್ರೀ ಬಸ್ನಾಗ ಬರೋದಂತೂ ಇಂಟೆನ್ಷನ್ ಇರಲಿಲ್ಲ. ಯಾಕಂದ್ರೆ ಭಾಳ ಆರಾಮ್ ತಪ್ಪಿತ್ತು ನಂಗೆ. ಜ್ವರ, ನೆಗಡಿ, ಕೆಮ್ಮು, ಅದರ ನಡುವೆ ಸ್ವಲ್ಪ ಟೈಫಾಯ್ಡದ್ದೇನೋ ಸಿಮ್ಟಮ್ಸ್ ಸ್ಟಾರ್ಟ್ ಆಗೈತಿ ಅಂತ ಹೇಳಿ ಸಲಾನ್ ಬೇರೆ ಹಚ್ಚಿದ್ರು ನಂಗೆ. ನನ್ನ ಲೈಫ್ ಒಳಗೆ ಯಾವತ್ತೂ ನನಗೆ ತಿಳಿದಾಗಿಂದ ಯಾವತ್ತೂ ನನಗೆ ಸಲಾನ್ ಹಚ್ಚಿದ್ದ ಗೊತ್ತಿಲ್ಲ ರೀ. ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ರೀ ಈ ಸಲ. 4ನೇ ತಾರೀಕಿಂದ ಚಾಲೂ ಆಗಿದ್ರಿ. ಬಟ್ ಈಗಾರು ಈಗ ಈ ವಾಯ್ಸ್ ಕೊಡತ್ತೀನಂದ್ರೂ ಎಷ್ಟೋ ಭಾಳ ಸ್ವಲ್ಪ ಆರಾಮಾಗೈತಿ. ಹೀಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡೋಕೆ ನಂಗೆ ಭಾಳ ಲೇಟ್ ಮಾಡಿದೆ ನಾನು. ಇಷ್ಟು ಆರಾಮಿಲ್ಲ ಅಂದರೂ ಯಾಕೆ ಪ್ರೋಗ್ರಾಮ್ ಹೋಗಿರಿ ನೀವು ಅಂತ ಅನ್ಕೊತಿರ್ತೀರಿ. ಪೇಮೆಂಟ್ ಆಗ್ತೈತಿ ಅದಕ್ಕೆ ಇದಕ್ಕೆ ಅಂತೇನೂ ಇಲ್ಲ. ಅದು ಸೆಕೆಂಡ್ರಿ ಯಾವಾಗಿದ್ರು. ಬಟ್ ನಂಗೆ ಕಂಟಿನ್ಯೂ ಬರೀ ಈ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಸಲಹೆನ ಎಲ್ಲ ನೋಡಿ ಸ್ವಲ್ಪ ಮಾನಸಿಕ ಆದಂಗೆ ಆಗ್ಬಿಟ್ಟಿದ್ದೆ ನಾನು. ಹೀಗಾಗಿ ಒಂದು ಪ್ರೋಗ್ರಾಮು ಕ್ಯಾನ್ಸಲ್ ಮಾಡಿದೆ. ಬಟ್ ಇಲ್ಲ, ಈ ಪ್ರೋಗ್ರಾಮ್ ಹೋದ್ರಾಯ್ತು, ಅಟ್ಲೀಸ್ಟ್ ನಂಗೆ ಒಂದು ಚೇಂಜರ ಸಿಗ್ತೈತಿ, ಸ್ವಲ್ಪ ಸಮಾಧಾನರ ಆಗ್ತೀನಿ ನಾನು. ಸ್ಟೇಜ್ ಅದ್ರಾಗ ಬೇರೆ ಪೂರ್ತಿ ಲೈವ್ ಟೀಮ್ ಇತ್ತು. ಬಳ್ಳಾರಿದು ನೀವು ವ್ಲಾಗ್ ನೋಡಿದ್ರೆ ಗೊತ್ತಾಗ್ತೈತಿ. ಸೊ ಅದೆಲ್ಲ ಸ್ವಲ್ಪ ನೋಡಿದಾದ್ಮೇಲೆ ಸ್ವಲ್ಪ ಸಮಾಧಾನ ಅದೇ ನಾ. ಎಷ್ಟೋ ಅದರಿಂದನೂ ಆರಾಮಾದೆ ನಾನು. ಈಗ ನೈಟ್ ಎಲ್ಲ ಟ್ರಾವೆಲ್ ಮಾಡಿ ಈಗ ಮತ್ತೆ ಬಸ್ ಹತ್ಕೊಂಡು ಊರ ಕಡೆ ಹೊಂಟೇನಿ. ನಡೀರಿ ಹೋಗುನಂತ. 2000 years later. ಫೈನಲಿ ಈಗ ಬಂದೆ ರೀ ನಮ್ಮ ಮನೆಗೆ. ಸೊ ಇನ್ನು ಸ್ನಾನದು ಮಾಡಿಕೊಂಡು ಫ್ರೆಶ್ ಆಗಿ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಐತಿ, ಕೊನ್ನೂರು ಅಂತ ಹೇಳಿ. ಸೊ ಅಲ್ಲೇ ರಾಯರದ ಮಠ ಇರೋದು. ಸೊ ನಾವಿವತ್ತು ಅಲ್ಲಿನ ಮಧ್ಯಾರಾಧನೆದ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಟೀಮ್ದವ್ರು ಒಪ್ಕೊಂಡಿದ್ವಿ. ಇನ್ನು ಎಲ್ಲ ರೆಡಿಯಾಗಿ ಅಲ್ಲಿ ಹೋಗ್ತೀನಿ. ಹೋಗೋಣಂತ ನಡೀರಿ. ಈಗ ಕೇಳಿದ್ರಲ್ರಿ ವಾಯ್ಸ. ಸೊ ಈ ಲೆವೆಲಿಗೆ ವಾಯ್ಸ್ ಆಗಿಬಿಟ್ಟಿತ್ತು ನಂದು. ಪೂರ್ತಿ ಚೇಂಜ್ ಆಗಿಬಿಟ್ಟಿತ್ತು. ನೆಗಡಿ, ಕೆಮ್ಮು, ಯಪ್ಪ ಸಾಕಾಗ್ಬಿಟ್ಟಿತ್ತು ನಂಗೆ. ಆ್ಯಂಡ್ ಇವತ್ತು ಆರಾಧನಾ ಪ್ರೋಗ್ರಾಮ್ಗೆ ನಂಗೆ ಸ್ಯಾರಿ ಉಟ್ಕೊಂಡು ಹೋಗೋದು ತಲಾಗಿತ್ತು. ಅದಕ್ಕೋಸ್ಕರ ಈ ಪರ್ಪಲ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ದು ಸ್ಯಾರಿ ವೇರ್ ಮಾಡೀನಿ ಇವತ್ತು. ಹೆಂಗೆ ಕಾಣಿಸಾಕತ್ತೀನಿ ಕಮೆಂಟ್ ಮಾಡಿ ಹೇಳ್ರ, ಮತ್ತು ಮರ್ಯಾಕೆ ಹೋಗ್ಬೇಡ್ರಿ. ಆ್ಯಂಡ್ ಫಸ್ಟಿಗೆ ಹೇಳಿದೆ ನಾನು, ನಂಗೆ ಫ್ರೀ ಬಸ್ನಾಗ ಬರೋದು ಇಂಟೆನ್ಷನ್ ಇರಲಿಲ್ಲ. ಯಾಕಂದ್ರೆ ಆರಾಮ ಇರಲಿಲ್ಲ ಒಂದು ಕಡೆ. ಇನ್ನು ಬಳ್ಳಾರಿಯಿಂದ ನಮ್ಮ ಊರಿಗೆ ಇಲ್ಲಂದ್ರೂ ಒಂದು 300 ಕಿಲೋಮೀಟ್ರ್ ಆಗ್ತೈತ್ರಿ. ಇಷ್ಟು ಲಾಂಗ್ ಜರ್ನಿ ನಾನು ಕುತ್ಕೊಂಡು ಬರೋದಂದ್ರೆ ಯಪ್ಪ ಸಾಕಾಗಿ ಹೋಗ್ತೈತ್ರಿ. ಅದ್ರಾಗ ಬರೀ ಸೀಟ್ ಸಿಕ್ತು ಪುಣ್ಯ, ಇಲ್ಲಾಂದ್ರೆ ಇಲ್ಲ. ಅದ್ರಾಗ ಬರೀ ಅವ್ರು ಏನಂದಿದ್ರು ಅಂದ್ರೆ 10:00ಗೆ ಪಂಡ್ರಾಪುರ ಬಸ್ ಐತ್ರಿ ಅಂತ ಹೇಳಿದ್ರು. ಸೊ ಅದು ಅಷ್ಟು ಲಾಂಗ್ ರೂಟ್ ಬಸ್ ಅಂದರೆ ಯೂಶಲಿ ಸೀಟ್ಸೇ ಸಿಗೋದಿಲ್ಲ ರೀ. ಅದಕ್ಕೆ ನಂಗೆ ಏನು ಅನ್ನಿಸ್ತಂದ್ರೆ ಯಾವ್ದಾರ ಸ್ಲೀಪರ್ ಕೋಚ್ ಬಸ್ ಸಿಕ್ಕರೆ ಭಾಳ ಚಲೋ ಆಗ್ತೈತಿ, ನಾನು ಸ್ವಲ್ಪ ಆರಾಮ್ ಮಲ್ಕೊಂಡು ಹೋಗ್ಬೋದು, ರೆಸ್ಟ್ ಆಗ್ತೈತಿ ಅಂತ ಹೇಳಿ ಅಂತ ಅನಿಸಿತ್ತು. ಆಮೇಲೆ 9:30ಗೆ ಒಂದು ಅಲ್ಲಿಂದನೇ ಸ್ಲೀಪರ್ ಕೋಚ್ ಬಸ್ ಇತ್ತು, ಬಳ್ಳಾರಿಯಿಂದ ಬೆಳಗಾವಿಗೆ ಅದು. ಸೊ ನಾ ಬಳ್ಳಾರಿಯಿಂದ ಹುಬ್ಳಿ ತನಕ ಬಂದ್ರೆ ಹುಬ್ಳಿಯಿಂದ ನಮ್ಮ ಊರಿಗೆ ನಾನು ಮತ್ತು ಬಸ್ ಹತ್ಕೊಂಡು ಜರ್ನಿ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡೆ ಮನಸ್ನಾಗ. ಹಂಗೆ ಅಂದ್ಕೊಂಡನ ಹೋಗಿ ಅವ್ರಿಗೆ ಕೇಳಿದೆ ಸೀಟ್ಸ್ ಅವ ಏನ್ರಿ ಅಂತ ಹೇಳಿ. ಅವ್ರು ಇಲ್ರಿ ಒಂದು ಸೀಟ್ಸ್ ಇಲ್ಲ, ಸೊ ಎಲ್ಲ ಫುಲ್ ಆಗ್ಯಾವ. ಮತ್ತು ಇನ್ನೊಂದು ಬಸ್ ಬರ್ತೈತಿ, ಅದು ಸ್ಲೀಪರ್ ಕೋಚ್ ಬಸ್, ಅದು ಆಲ್ಮೋಸ್ಟ್ ಎಲ್ಲ ಫುಲ್ ಆಗ್ಯಾವ್ರಿ ಸೀಟ್ಸ್. ಯಾಕಂದ್ರೆ ವೀಕೆಂಡ್ ಅಲ್ಲ, ಹೀಗಾಗಿ ಅವೆರಡು ಬಸ್ ಆಲ್ಮೋಸ್ಟ್ ವೀಕೆಂಡ್ನಾಗ ಸೀಟ್ಸ್ ಎಲ್ಲ ಫುಲ್ ಆಗಿರ್ತಾವ ಅಂತ ಹೇಳಿದ್ರು ಅವ್ರು ನಂಗೆ. ಇನ್ನು ನಿಮ್ಗೆ ಲಾಸ್ಟ್ ಬಸ್ ಅಂದ್ರೆ 10:00ಗೆ ಪಂಡ್ರಾಪುರ ಬಸ್ ಐತ್ರಿ, ಅದ ಹೇಳಿದ್ನಲ್ಲ ನಿಮಗೆ ಫ್ರೀ ಬಸ್ ಅಂತ ಹೇಳಿ. ಸೊ ಅದು ಬಸ್ ಐತ್ರಿ, ಅದು ಒಂದೇ ರೀ ಈಗ ಬಸ್ ನಿಮ್ಗೆ ಅಂತ ಹೇಳಿದ್ರು. ಯಪ್ಪ ಇನ್ನು ಹೆಂಗೆ ಮಾಡೋದು ದೇವ್ರ, ರಾಯರ ನಿನ್ನ ಆರಾಧನೆಗೆ ಬರಾತೀನಿ, ಹಿಂಗೆ ಯಾಕೆ ಆಗ್ಲಿಕ್ಕೈತಿ ಅಂತ ಹೇಳಿ ಮನಸ್ನಾಗ ಅಂದ್ಕೊಂಡೆ ನಾನು. ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಸ್ಲೀಪರ್ ಕೋಚ್ ಬಸ್ ಬಂತು. ಸೊ ಅವ್ರಿಗೂ ಒಂದು ಸತಿ ಕೇಳುನು ಸೀಟ್ಸ್ ಯಾಕೋ ಇದ್ರೂ ಇರ್ಬೋದಲ್ಲ ಅಂತ ಹೇಳಿ ಅನಿಸಿ. ಸೊ ಆ ಡ್ರೈವರ್ ಅಂಕಲ್ಗೆ ಹೋಗಿ ನಾನು ಕೇಳಿದೆ ಸೀಟ್ಸ್ ಅವ ಏನ್ರಿ ಅಂತ ಹೇಳಿ. ಆಮೇಲೆ ಅಂಕಲ್ ಕೇಳಿದ್ರೆ ನೀವು ಎಲ್ಲಿಗೆ ಹೋಗ್ಬೇಕಿತ್ತು ಅಂತ ಹೇಳಿ. ಇಲ್ರಿ ಹುಬ್ಳಿ ಹೋಗ್ಬೇಕಿತ್ತು ಅಂತ ಹೇಳಿದೆ ನಾನು. ಆಮೇಲೆ ಅವ್ರು ಸ್ವಲ್ಪ ಹೊತ್ತು ವಿಚಾರ ಮಾಡಿ ಆಮೇಲೆ ಏನಂದ್ರೆ ಅದಾವ್ರಿ ಅಂತಂದ್ರೆ ಸ್ವಲ್ಪ ಅವಾಗ ಸಮಾಧಾನ ಆದೇರಿ ನಾನು. ಆ್ಯಂಡ್ ಆ ಅಂಕಲ ಬಸ್ ಸ್ಟಾಪ್ ಮಾಡಿ ಆಮೇಲೆ ನಾನು ಬ್ಯಾಗೆಲ್ಲ ತೊಗೊಂಬಂದು ಬಸ್ ಹತ್ತಿದ್ರಾತು ಅಂತ ಹೇಳಿ ನಿಂತಿದ್ದೆ. ಅವಾಗೊಮ್ಮೆ ಅವ್ರು ಬಂದು ಮಾತಾಡ್ಸಿದ್ರೆ, ನೀವು ಸಿಂಗರ್ ಅದಿರಿಲ್ರಿ ಪೂಜಾ ಅಂತ ಹೇಳಿ ಗುರ್ತು ಹಿಡಿದ್ರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಆಮೇಲೆ ಇಷ್ಟು ವರ್ಷ ಆಯ್ತು ಅವರು ಜಟಕಾ ಕುದುರೆ ಹತ್ತಿ ಸಾಂಗ್ ನೆನಪು ಮಾಡ್ಕೊಂಡು ಅದನ್ನು ಹೇಳಿದ್ರು ಅವ್ರು. ನಿಮ್ದು ಆ ಸಾಂಗ್ ಕೇಳಿದ್ರೆ ಪೂರ್ತಿ ನಮ್ಮ ದಿಮ್ಮ ಬಿಟ್ಟು ಹೋಗ್ತೈತ್ರಿ ಅಂತ ಹೇಳಿ. ಅವರು ಇಲ್ಲೇ ಧಾರವಾಡ ಕಡೆ ಇನಾಮ್ ಹೊಂಗಲ್ದವ್ರವ್ರು.
ನಿಮ್ಮೆಲ್ಲ ಸಾಂಗ್ಸ್ ಕೇಳ್ತಿರ್ತೀನಿ ರೀ ನಾನು ಅಂತ ಹೇಳಿ ಭಾಳ ಖುಷಿಯಿಂದ ಫೋಟೋಸ್ ಎಲ್ಲ ತೊಗೊಂಡ್ರೆ. ಜೊತೆಗೆ ನಾನು ಫಸ್ಟ್ ಹೋಗಿ ಒಂದು ಯಾವ್ದು ಸ್ಲಿಪ್ಪರ್ ಕೋಚಿಗೆ ಬಸ್ಸಿಗೆ ಹೋಗಿ ಕೇಳಿದ್ನಲ್ಲ, ಆ ಡ್ರೈವರ್ ಸರ್ಗೂ ಹೋಗಿ ಅಂದ್ರವರು, ಇವ್ರು ನೀನು ಗುರ್ತು ಹಿಡಿಲಿಲ್ಲೇನ, ಇವ್ರಿಗೆ ಯಾಕೆ ಸೀಟ್ ಇಲ್ಲ ಅಂತ ಹೇಳಿದಿ ನೀನು ಅಂತೆಲ್ಲ ಅಂದ್ರೆ. ಆಮೇಲೆ ಅವರು ಏನಂದಿಗತ್ತಾರಂದ್ರೆ, ಇಲ್ರಿ ಸೀಟ್ಸ್ ಅವ, ಬೇಕಂದ್ರೆ ಆ ಬಸ್ ಒಳಗೆ ಸೀಟ್ಸ್ ಇಲ್ಲ ಅಂದ್ರೆ ನಾನು ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಇವರು ಅಂದ್ರೆ. ಫೈನಲಿ ಆ ರಾಯರ ಆಶೀರ್ವಾದದಿಂದ ಆರಾಮ್ ಬಸ್ಸು ಸಿಕ್ತು, ಆರಾಮ್ ಮನೆಗೂ ಬಂದೆ ನಾನು. ಇನ್ನೊಂದೇನಂದ್ರೆ, ಕಲಾವಿದ್ರಿಗೆ ನೀವು ಕೊಟ್ಟಂಥ ದುಡ್ಡು ಎಷ್ಟು ದಿನ ಇರ್ತೈತೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲರ ಒಂದು ಕಡೆ ನಮ್ಮನ್ನು ರೆಕಗ್ನೈಸ್ ಮಾಡಿದಾಗ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಆ್ಯಂಡ್ ನೀವು ಕೊಡೋ ರೆಸ್ಪೆಕ್ಟ್ ಅದನ್ನು ಎಷ್ಟು ನಾವು ಕೋಟಿ ಕೊಟ್ಟು ಗಳಿಸ್ತೀವಂದ್ರೂ ಸಿಗಂಗಿಲ್ಲ. ಅದು ಕಲಾವಿದರಾಗಿ ಹುಟ್ಟಬೇಕಂದ್ರೂ ಎಷ್ಟೋ ವರ್ಷದ ಪುಣ್ಯ ಬೇಕಂತ. ಸೊ ನಂಗೆ ಆ ವಿಷಯದಾಗ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಐತಿ. ಆ್ಯಂಡ್ ನಾನು ನಮ್ಮಮ್ಮ ಇಬ್ಬರು ರೆಡಿಯಾಗಿ ಕೊನ್ನೂರಿಗೆ ಬಂದ್ವಿ. ಸೊ ಇವತ್ತು ರಾಯರದ ಅಲಂಕಾರ ಭಾಳ ಅಂದ್ರೆ ಭಾಳ ಚೆಂದಾಗಿತ್ತು, ನೀವೇ ನೋಡ್ಲಿಗತ್ತೀರಿ. ಆ್ಯಂಡ್ ಆಲ್ಮೋಸ್ಟ್ 1.5-2 ವರ್ಷ ಆಯ್ತು ಇಲ್ಲೇ ನನ್ನ ಊರಿಂದ ಒಂದು 10 ಕಿಲೋಮೀಟರ್ ಇದು ರಾಯರ ಮಠ ಇರೋದು. ನನಗೆ ಒಂದಿನೂ ಇಲ್ಲಿ ಬರೋಕ್ಕಾಗಿರಲಿಲ್ಲ. ಇವತ್ತು ಮಧ್ಯಾರಾಧನಾ ಪ್ರೋಗ್ರಾಮಿಂದನ ಬರುವಂಗೆ ಆಯ್ತು ಇಲ್ಲಿಗೆ. ಸೊ ಅದೇ ಹೇಳ್ತಾರಲ್ಲ, ಮಂತ್ರಾಲಯಕ್ಕೂ ನಾವು ಹೋಗ್ಬೇಕು ಅಂದ್ಕೊಂಡ್ರೆ ಅದು ಯಾವತ್ತೂ ಹಂಗೆ ಆಗಂಗಿಲ್ಲ. ಆ ರಾಯರನ್ನ ನಮ್ಮನ್ನು ಕರೆಸ್ಕೋಬೇಕಂತ ಹೇಳಿ ಭಾಳ ಜನ ಹೇಳಿದ್ದು ಕೇಳಿ ನಾನು. ಆ್ಯಂಡ್ ನನಗೂ ಮನ್ಸೊಳಗೆ ಭಾಳ ಅನ್ಸಿತ್ತು, ಆರಾಧನಾ ಟೈಮಿಗೆ ಹೋಗ್ಬೇಕಿತ್ತು ನಾನು ಮಂತ್ರಾಲಯಕ್ಕೆ ಅಂತ ಹೇಳಿ. ಬಟ್ ಆ ರಾಯರನ್ನ ನಾನು ಇಲ್ಲೇ ಕರೆಸ್ಕೊಂಡಾರ ಸೇವಾ ಮಾಡಲಿ ಅಂತ ಹೇಳಿ. ಸೊ ಭಾಳ ಅಂದ್ರೆ ಭಾಳ ಖುಷಿ ಐತಿ ನಂಗೆ. ಆ ರಾಯರದ ಆಶೀರ್ವಾದದಿಂದನ ನನಗೆ ಇಷ್ಟು ಆರಾಮಿಲ್ಲ ಅಂದ್ರೂ, ನನ್ನ ವಾಯ್ಸ್ ಸರಿ ಇಲ್ಲ ಅಂದ್ರೂ, ನನಗೆ ಒಂದು 4 ಸಾಂಗರ ಹಾಡಕ್ಕೆ ಇಲ್ಲಿ ಸೇವಾ ಮಾಡೋ ಅವಕಾಶ ಸಿಕ್ತಲ್ಲ. ಸೊ ನನಗದ ಖುಷಿ ಆಗಿದ್ದ. ಆ್ಯಂಡ್ ನನ್ನ ಹಾಡಿನ ಮುಖಾಂತರ ಮತ್ತು ನನ್ನ ರಾಯರ ನನ್ನ ಮನೆಗೆ ಬರತ್ತಾರಲ್ಲ, ನಂಗೆ ಅದ ಖುಷಿ ಆಗಿದ್ದ. ಈ ಪ್ರೋಗ್ರಾಮರ ಅಟೆಂಡ್ ಮಾಡ್ತೇನೆ ಇಲ್ಲೋ ಅಂತ ಹೇಳಿ ನಂಗೆ ಭಯ ಆಗಿಬಿಟ್ಟಿತ್ತು. ಯಾಕಂದ್ರೆ ನಂಗೆ ಸಲಾಯನ್ ಹಚ್ಚಿದ್ದನ ಹೇಳಿದ್ನಲ್ರಿ, ಇದೇ ಫಸ್ಟ್ ಟೈಮ್ ಅಂತ ಹೇಳಿ. ಸೊ ಎಲ್ಲ ರಾಯರದ ಆಶೀರ್ವಾದದಿಂದನ ನಾವು ಒಂಚೂರರ ಆರಾಮಾಗಿ ಅವ್ರ ಸೇವಾ ಮಾಡೋ ಅವಕಾಶ ಸಿಕ್ತಲ್ಲ. ಸೊ ಇದಕ್ಕಿಂತ ಹೆಚ್ಚಿಂದ ಏನು ಬ್ಯಾಡ ನಂಗೆ. ಆ್ಯಂಡ್ ಇಲ್ಲಿಗೆ ಈ ನನ್ನ ವ್ಲಾಗ್ ಮುಗಿಸ್ತೇನೆ.
ಇವತ್ತಿನ ದಿನ ನನಗೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಆ್ಯಂಡ್ ಭಾಳ ಅಂದ್ರೆ ಭಾಳ ಆರಾಮಿದ್ದೆ ನಾನು. ನಿಮ್ಮ ಟೈಮ್ ಕೊಟ್ಟು ಈ ನನ್ನ ಪುಟ್ಟ ವ್ಲಾಗ್ನ ನೀವು ನೋಡಿದ್ದಕ್ಕೆ ಆ್ಯಂಡ್ ನನ್ನ ಖುಷಿ ಕ್ಷಣನ ನಿಮ್ಮ ಮುಂದೆ ಶೇರ್ ಮಾಡಿದ್ದಕ್ಕೆ ಸೊ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಐತಿ. ಎಲ್ರಿಗೂ ಆ ರಾಯರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.